ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮೊದಲನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟನ್ನು ಪಡೆದು ಚಾಯ್ಸ್ 2 ಅನ್ನು ಎಂಟ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ KEA ಕಡೆಯಿಂದ ಒಂದು ಪ್ರಮುಖವಾದಂಥ ಒಂದು ಸೂಚನೆ ಬಂದಿದೆ. ಯಾರಿಗೆ? ಹಾಗಾದರೆ ಚಾಯ್ಸ್ 2 ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗ ಅಲ್ಲ. UG NEET 2024 ಮೊದಲನೇ ಸುತ್ತಿನಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಪಡೆದಿರುವ ಅಥವಾ ಖಾಸಗಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಖಾಸಗಿ ಕಾಲೇಜುಗಳಲ್ಲಿ ಪಡೆದಿರುವ, ಅಂದರೆ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆ್ಯಂಡ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಆ ವಿದ್ಯಾರ್ಥಿಗಳು ಯಾರು ಚಾಯ್ಸ್ 2 ಅನ್ನು ಎಂಟ್ರಿ ಮಾಡಿದ್ದಾರೆ, ಅಂಥ ಚಾಯ್ಸ್ 2 ಅನ್ನು ಎಂಟ್ರಿ ಮಾಡಿ ಶುಲ್ಕವನ್ನು ಪಾವತಿಸಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ತಮ್ಮ ಮೂಲ ದಾಖಲೆಗಳನ್ನು 2 ಸೆಟ್ ದೃಢೀಕೃತ ಜೆರಾಕ್ಸ್ ಪ್ರತಿಯೊಂದಿಗೆ KEA ಬೆಂಗಳೂರು ಇಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ಸಲ್ಲಿಸಲು ಸೂಚಿಸಿದೆ. 2 ಸೆಟ್ ದೃಢೀಕೃತ ಪಟ್ಟಿ. ಯಾರು? ಪ್ರೈವೇಟ್ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಪಡೆದು ಮೊದಲನೇ ಸುತ್ತಿನಲ್ಲಿ ಸೀಟನ್ನು ಪಡೆದು ಚಾಯ್ಸ್ 2 ಎಂಟ್ರಿ ಮಾಡಿ ಫೀಸ್ ಕಟ್ಟಿರ್ತಕ್ಕಂಥವ್ರು. ನೋಡಿ, ಅವ್ರದ್ದು ಯಾವ್ಯಾವಾಗ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ರ್ಯಾಂಕ್ ವೈಸ್ ಶೆಡ್ಯೂಲ್ ಫಾರ್ ಡೆಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀಡಲಿಕ್ಕೆ 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ 3 ಸೆಷನ್ನಲ್ಲಿ ಅವಕಾಶವನ್ನು ನೀಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ. ನಿಮ್ಮ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ್ಯಾವ ರ್ಯಾಂಕಿಂದ ಯಾವ್ಯಾವ ರ್ಯಾಂಕ್ವರೆಗೂ ಕೂಡ ಯಾವ್ಯಾವ ದಿನ ಟೈಮಿಂಗ್ಸ್ ನೋಡಿ, ಇಲ್ಲಿ ಟೈಮಿಂಗ್ಸ್ ಕೂಡ ಇದೆ. ಫಸ್ಟ್ ಸೆಷನ್ನು 10:30ಯಿಂದ 12:30ವರೆಗೆ, ಸೆಕೆಂಡ್ ಸೆಷನ್ 1 ಗಂಟೆಯಿಂದ 3 ಗಂಟೆ, ಆಮೇಲೆ ಥರ್ಡ್ ಸೆಷನ್ನು 3 ಗಂಟೆಯಿಂದ ನಂತರ ಇದು ಮುಗಿಯೋವರೆಗೂ ಕೂಡ, ಕಚೇರಿ ಅವಧಿ ಮುಗಿಯೋವರೆಗೂ ಕೂಡ. ಹಾಗಾಗಿ ಏನು 9ನೇ ತಾರೀಕಿನಿಂದ ಸಮಯ ಇದೆ. ಹಾಗಾಗಿ ಯಾವ್ಯಾವ ರ್ಯಾಂಕ್ 9ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ ಸಮಯ ಇದೆ ಅಂದ ಮಾತ್ರಕ್ಕೆ ಯಾವತ್ತು ಬೇಕಾದ್ರೂ ಹೋಗೋ ಹಾಗಿಲ್ಲ. ನಿಮಗೆ ಒಂದು ಶೆಡ್ಯೂಲನ್ನು ಬಿಡಲಾಗಿದೆ. ಆ ಸಮಯವನ್ನು ನೀವು ನೋಡಿಕೊಂಡು ಈ ಒಂದು ಚಾಯ್ಸ್ 2 ಎಂಟ್ರಿ ಮಾಡಿರ್ತಕ್ಕಂಥವ್ರು ಹೋಗಿ ತಮ್ಮ ಮೂಲ ದಾಖಲೆಗಳನ್ನು KEAನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಧನ್ಯವಾದಗಳು.